ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಅನ್ಕೊಂತೀನಿ. ಎಜುಕೇಷನ್ ಇಸ್ ಒನ್ ಥಿಂಗ್ ದಟ್ ನೋ ಒನ್ ಕ್ಯಾನ್ ಟೇಕ್ ಫ್ರಮ್ ಯು. ಸೊ ಆದಷ್ಟು ಎಜುಕೇಟ್ ಆಗ್ತಾ ಇರಿ, ಕಲಿಯೋದನ್ನ ನಿಲ್ಲಿಸ್ಬೇಡಿ. ಅದನ್ನು ಯಾರೂ ತೊಗೊಳೋದಕ್ಕಾಗಲ್ಲ. ದುಡ್ಡನ್ನಾದರೆ ಯಾರಾದರೂ ತೊಗೋಬೋದು, ಬಟ್ ಎಜುಕೇಷನ್ನ ಯಾರೂ ತೊಗೊಳಕ್ಕಾಗಲ್ಲ. ಕೊನೆವರೆಗೂ ನಮ್ಮನ್ನು ಕಾಯೋದು ಅದೇ. ಸೊ ಇವತ್ತಿನ ಸೆಷನಲ್ಲಿ ಏನು ಮಾಡೋಣಪ್ಪ ಅಂದರೆ, ಇದು ಲಾಸ್ಟ್ ಇಯರ್ KCEB ಬೋರ್ಡ್ ಅವ್ರು ಮಾಡಿರೋಂಥ ಕ್ವಶನ್ ಪೇಪರು ಜನವರಿ ಫೆಬ್ರವರಿ 2022ನಲ್ಲಿ. ಸೊ ಇದು ಬಂದು ಪ್ರಾಕ್ಟಿಕಲ್ ಕ್ವಶನ್ ಪೇಪರು. ಇದರಲ್ಲಿ ಫಸ್ಟ್ ಸೆಷನ್ ಏನಿದೆ ಅಪ್ಪ ಅಂದರೆ ಇನ್ಡಿಸೈನ್ ಇದೆ. ಸೊ ಇದರಲ್ಲಿ ಬೇಸಿಕ್ ಫಾರ್ಮ್ಯಾಟಿಂಗ್ ಹೇಗೆ ಒಂದು ಇನ್ಡಿಸೈನಲ್ಲಿ ಟೆಕ್ಸ್ಟ್ ಮಾಡೋದು, ಸೊ ಬೇಸಿಕ್ ಫಾರ್ಮ್ಯಾಟಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಕೇಳಿದ್ದಾರೆ. ಸೊ ನಾವು ತಡ ಮಾಡ್ದೆಲ್ಲ ನಮಗೆ ಇನ್ಡಿಸೈನ್ನಲ್ಲಿ ಈ ವರ್ಕ್ನ ಸ್ಟಾರ್ಟ್ ಮಾಡೋಣ. ಸೊ ಬೇಸಿಕಾಗಿ ಟೆಕ್ಸ್ಟ್ ಹೇಗೆ ಟೈಪ್ ಮಾಡೋದು, ಮತ್ತು ಹೇಗೆ ಅಲೈನ್ಮೆಂಟ್ ಅಥವಾ ಇಲ್ಲಿ ಕೇಳಿರೋ ಕ್ವಶನ್ಸ್ಗೆ ಆನ್ಸರ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ತಡ ಮಾಡ್ದೆಲ್ಲ ಸ್ಟಾರ್ಟ್ ಮಾಡೋಣ. ಇಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ಟೈಪ್ ದ ಫಾಲೋಯಿಂಗ್ ಪ್ಯಾಸೇಜ್ ವಿತ್ ಫಾಂಟ್ ಫೇಸ್ ಕ್ಯಾಮ್ರಿಯಾ ಫಾಂಟ್ ಸೈಜ್ 14 ಅಂತ ಹೇಳ್ತಾರೆ. ಸೊ ನೀವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಕ್ವಶನ್ನ ಓದ್ಕೋಬೇಕು. ಇಲ್ಲಿ ಏನಾದರೂ ಹೇಳಿದರೆ ಫಾರ್ಮ್ಯಾಟಿಂಗು ಅದನ್ನು ಅಪ್ಲೈ ಮಾಡ್ಕೋಬೇಕು. ಓಕೆ, ಸೊ ನಾವು ಇನ್ಡಿಸೈನ್ ಓಪನ್ ಮಾಡ್ಕೊಳ್ಳೋಣ. ಸೊ ನಾನು ಆಲ್ರೆಡಿ ಟೈಪ್ ಮಾಡಿದ್ದೀನಿ, ಟೆಕ್ಸ್ಟ್ ಲೇಟ್ ಆಗೋದು ಬೇಡ ಅಂತ. ಸೊ ಓಕೆನಾ. ಸೊ ಅವ್ರೇನು ಹೇಳ್ತಾರೆ ಅಂದರೆ, ಕಂಟ್ರೋಲ್ ಎ. ಇಲ್ಲಿ ಹೇಗೆ ಹೋದರೆ ನಿಮಗೆ ಫಾಂಟ್ಸ್ ಬರುತ್ತೆ. ಸೊ ಯಾವ ಫಾಂಟ್ ಹೇಳ್ತಾರೆ? ಕ್ಯಾಮ್ರಿಯಾ. ಓಕೆ, ಸೊ ಫಾಂಟ್ ಸೈಜ್ ಇಲ್ಲಿ ನಾನು 14 ಕೊಟ್ಕೋತೀನಿ. ಓಕೆ, ಸೊ ಟೈಪ್ ಆದಮೇಲೆ ನೆಕ್ಸ್ಟ್ ಹೋಗೋಣ. ಸೊ ಫಾರ್ಮ್ಯಾಟ್ ದ ಹೆಡ್ಡಿಂಗ್ ವಿತ್ ಫಾಂಟ್ ಫೇಸ್ ಬುಕ್ಮ್ಯಾನ್ ಓಲ್ಡ್ ಸ್ಟೈಲ್ ಫಾಂಟ್ ಸೈಜ್ 24 ಕಲರ್ ಪಿಂಕ್ ಅಲೈನ್ ಸೆಂಟರ್ ಅಂತ ಕೊಡ್ತಾರೆ. ಸೊ ಇದು ಒಂದೊಂದಕ್ಕೆ ಅರ್ಧ ಮಾರ್ಕ್ಸು, ಒಂದೊಂದಾಗಿ ಮಾಡ್ಕೊಂಬೋಣ. ಸೊ ಹೆಡ್ಡಿಂಗ್ನ ಯಾವ್ದು ಹೇಳ್ತಾರೆ? ಬುಕ್ಮ್ಯಾನ್ ಓಲ್ಡ್ ಸ್ಟೈಲ್. ಸೊ ಬುಕ್ಮ್ಯಾನ್ ಓಲ್ಡ್ ಸ್ಟೈಲ್ ಸೈಜ್ ಎಷ್ಟು ಹೇಳ್ತಾರೆ? 24 ಹೇಳ್ತಾರೆ. ಸೊ ಇದಾದಮೇಲೆ ಸೊ ವಿಂಡೋಗೆ ಹೋಗಿ ಕಲರಿಗೆ ಹೋಗಿ ಸ್ವಾಚಸ್ ಅಂದರೆ ನನಗೆ ಕಲರ್ ಬರುತ್ತೆ. ಸೊ ಪಿಂಕ್ ಹೇಳಿದ್ದಾರೆ. ಸೊ ಪಿಂಕ್ ಅಂದರೆ ನನಗೆ ಪಿಂಕ್ ಬರುತ್ತೆ. ಇದನ್ನು ಸೆಂಟರ್ ಅಲೈನ್ ಮಾಡಬೇಕು. ಸೊ ಜಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪಿ ಇದೆಯಲ್ಲ, ಇಲ್ಲಿ ಹೋಗಿ ಸೆಂಟರ್ ಕೊಟ್ಟರೆ ನನಗೆ ಸೆಂಟರ್ ಆಗುತ್ತೆ. ಓಕೆ, ಸೊ ಇದಾಯಿತು. ನೆಕ್ಸ್ಟ್ ಕ್ವಶನ್, ಸೆಟ್ ಪೇಜ್ ಸೈಜ್ ಲೆಟರ್ ವಿತ್ ಮಾರ್ಜಿನ್ಸ್ 0.7 ಫಾರ್ ಆಲ್ ಸೈಡ್ಸ್ ಅಂತ ಹೇಳ್ತಾರೆ. 0.7 ಇಂಚಸ್ ಅದು. ಡಾಕ್ಯುಮೆಂಟ್ ಸೆಟಪ್ಪಿಗೆ ಹೋಗಿ ಸೊ ಪೇಜ್ ಸೈಜ್ ಯಾವ್ದು ತೊಗೋಬೇಕು? ನಾನು ಲೆಟರ್ ತೊಗೋಬೇಕು. ಲೆಟರ್ ಕೊಟ್ಟು ಓಕೆ ಅಂದರೆ ನನಗೆ ಪೇಪರ್ ಇವಾಗ ನನಗೆ ಲೆಟರ್ ಆಯಿತು. ಸೊ ನೆಕ್ಸ್ಟ್ ಏನು? ಮಾರ್ಜಿನ್ಸು. ಸೊ ಮಾರ್ಜಿನ್ಸ್ ಎಲ್ಲಿದೆ? ನನಗೆ ಲೇಔಟಿಗೆ ಹೋಗಿ ಮಾರ್ಜಿನ್ಸ್ ಆ್ಯಂಡ್ ಕಾಲಮ್ಗೆ ಹೋದರೆ ನನಗೆ ಇಲ್ಲಿ ಬರುತ್ತೆ. ಸೊ ನೀವು ನೋಡ್ಬೋದು, ಇಲ್ಲಿ ನನಗೆ ಯೂನಿಟ್ ಬಂದು MM ಇದೆ. ಸೊ ಯೂನಿಟ್ ಚೇಂಜ್ ಮಾಡ್ಕೋಬೇಕಂದ್ರೆ ಎಡಿಟ್. ಓಕೆ, ಇಲ್ಲಿ ಕೆಳಗಡೆ ಬಂದರೆ ಪ್ರಿಫರೆನ್ಸಸ್ ಬರುತ್ತೆ. ಪ್ರಿಫರೆನ್ಸಸ್ಗೆ ಹೋಗಿ ಯೂನಿಟ್ ಆ್ಯಂಡ್ ಇನ್ಕ್ರಿಮೆಂಟಿಗೆ ಹೋಗಿ ಇಲ್ಲಿ ನನಗೆ ಯೂನಿಟ್ಸ್ ಆ್ಯಂಡ್ ಇನ್ಕ್ರಿಮೆಂಟ್ಸ್ ಅಂಡರಲ್ಲಿ ಇಂಚಸ್ ಸೆಲೆಕ್ಟ್ ಮಾಡ್ಕೋಬೇಕು. ಕೊಟ್ಟು ಓಕೆ ಅಂದರೆ ಸೊ ನನಗೆ ಇಂಚಸ್ಸಿಗೆ ಬರುತ್ತೆ. ಇವಾಗ ಏನು ಮಾಡಬೇಕು? ಲೇಔಟ್ ಮಾರ್ಜಿನ್ಸ್ ಆ್ಯಂಡ್ ಕಾಲಮ್. ಸೊ ನನಗೆ ಎಷ್ಟು ಹೇಳಿದ್ದಾರೆ ಮಾರ್ಜಿನ್? 0.7 ಎಲ್ಲ ಸೈಡು ಸೇಮ್ ಬೇಕಂದರೆ ಈ ಬಟನ್ನ ಕ್ಲಿಕ್ ಮಾಡಬೇಕು. 0.7 ಎಲ್ಲ ಕಡೆನೂ 0.7 ಆಯಿತು. ಓಕೆ ಅಂದರೆ ನನಗೆ 0.7 ಇಂಚಸ್ಗೆ ನನಗೆ ಪೇಜ್ ರೆಡಿ ಆಗಿದೆ. ಸೊ ಇದಕ್ಕೆ ತಕ್ಕನಂಗೆ ನಾನು ಪೇಜ್ ಟೆಕ್ಸ್ಟ್ ಬಾಕ್ಸ್ ಇದೆಯಲ್ಲ ಅದ್ರ ಸೈಜ್ನ ಕಮ್ಮಿ ಮಾಡ್ಕೋಬೇಕು. ಜಸ್ಟಿಫೈ ದ ಟೆಕ್ಸ್ಟ್ ಆ್ಯಂಡ್ ಸೆಟ್ ಲೈನ್ ಸ್ಪೇಸಿಂಗ್ ಟು 0.0 ಅಂತ ಹೇಳ್ತಾರೆ. ಅವ್ರು ಫಸ್ಟ್ ಏನು ಹೇಳ್ತಾರೆ? ಜಸ್ಟಿಫೈ ಮಾಡಿ ಅಂತಾರೆ. ಸೊ ಜಸ್ಟಿಫೈ ಹೇಗೆ ಮಾಡೋದು? ಜಸ್ಟ್ ನಾನು ಆಗಲೇ ಹೇಳ್ದಂಗೆ ಜಸ್ಟ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಜಸ್ಟಿಫೈ ಕೊಟ್ಟರೆ ಜಸ್ಟಿಫಿಕೇಷನ್ ಆಗುತ್ತೆ. ಸೊ ಸೆಕೆಂಡ್ ಕ್ವಶನ್ ಏನು ಹೇಳಿದ್ದಾರೆ? ಲೈನ್ ಸ್ಪೇಸಿಂಗ್ 2 ಅಂತ ಹೇಳ್ತಾರೆ. ಸೊ ಲೈನ್ ಸ್ಪೇಸಿಂಗ್ ಹೇಗೆ ಕೊಡ್ತೀವಪ್ಪ ನಾವು ಇದರಲ್ಲಿ ಅಂದರೆ, ಲೀಡಿಂಗ್ ಮುಖಾಂತರ ಕೊಡ್ತೀವಿ. ಇದು ಇವಾಗ ಡಿಫಾಲ್ಟಾಗಿ ಎಷ್ಟಿದೆ? 16.8 ಪಾಯಿಂಟ್ ಇದೆ. ಸೊ ಡಬಲ್ ಮಾಡಿ, ಲೈಕ್ 32 ಪಾಯಿಂಟ್ ಕೊಡಿ, ಇಲ್ಲ 30 ಪಾಯಿಂಟ್ ಕೊಟ್ಟರೆ ಇವಾಗ ಇದು ಬಂದುಬಿಟ್ಟು ನನಗೆ 2 ಲೈನ್ ಸ್ಪೇಸಿಂಗ್ ಅಂತ.
ಓಕೆ. ಸೊ ಲೀಡಿಂಗ್ ಎಷ್ಟಿರುತ್ತೆ ಅದ್ರ ಡಬಲ್ ಕೊಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಕ್ರಿಯೇಟ್ 2 ಕಾಲಮ್ಸ್ ವಿತ್ ಗಟರ್ ಮಾರ್ಜಿನ್ 0.5 ಆ್ಯಂಡ್ ಪ್ಲೇಸ್ ದ ಟೆಕ್ಸ್ಟ್ ಇನ್ ಕಾಲಮ್ಸ್ ಅಂತ ಇದೆ. ಸೊ ಇದು 2 ಥರದಲ್ಲಿ ಮಾಡ್ಬೋದು. ಸೊ ಸೇವ್ ಮಾಡ್ಕೊಳ್ಳೋಣ ಫಸ್ಟು. ಸೊ ಒಂದು ಮೆಥಡ್ನ ತೋರಿಸ್ತೀನಿ. ಲೈಕ್ ನೀವು ಲೇಔಟಿಗೆ ಹೋಗ್ಬಿಟ್ಟು ಮಾರ್ಜಿನ್ಸ್ ಆ್ಯಂಡ್ ಕಾಲಮ್ಗೆ ಹೋಗ್ಬಿಟ್ಟು ಇಲ್ಲಿ ನಂಬರ್ ಆಫ್ ಕಾಲಮ್ 2 ಅಂತ ಕೊಟ್ಟು ಸ್ಪೇಸ್ ಎಷ್ಟು ಹೇಳಿದ್ದಾರೆ 0.5 ಹೇಳಿದ್ದಾರೆ. ಈ ರೀತಿ ಕೊಟ್ಕೊಂಡು ಸೊ ಈ ಟೆಕ್ಸ್ಟ್ನ ಕಾಪಿ ಮಾಡ್ಕೊಳ್ಳೋಣ, ಇನ್ನೊಂದು ಕಾಪಿ. ಸೊ ನಾನು 2 ಮೆಥಡು ತೋರಿಸ್ತೀನಿ ನಿಮಗೆ. ಸೊ ಇದನ್ನು ಕಮ್ಮಿ ಮಾಡಿ, ಸೊ ಇಲ್ಲಿ ಪ್ಲಸ್ ಸಿಂಬಲ್ ಬರುತ್ತಲ್ಲ, ಇದನ್ನು ಇಲ್ಲಿ ಪ್ಲಸ್ ಮಾಡಿದ್ರೆ ನನಗೆ 2 ಕಾಲಮ್ನ ಟೆಕ್ಸ್ಟ್ ಬರುತ್ತೆ. ಸೊ ಈ ರೀತಿ ಪ್ಲೇಸ್ ಮಾಡಬೇಕಂದ್ರೆ ಏನು ಮಾಡಬೇಕಪ್ಪ ಅಂದರೆ, ನೀವು ಹೆಡ್ಡಿಂಗ್ ಇದೆಯಲ್ಲ ಇದು ಸಪ್ರೇಟಾಗಿ ಹಾಕ್ಕೋಬೇಕು. ಏಕೆಂದರೆ ಅದು ಎರಡಕ್ಕೂ ಸೇರಿಸಿ ಸೆಂಟರ್ ಬರಬೇಕಲ್ವಾ, ಒಂದು ಕಾಲಮ್ನಲ್ಲಿ ಬರಬಾರ್ದು. ಸೊ ಅದಕ್ಕೆ ಅದನ್ನು ಸಪ್ರೇಟ್ ಟೆಕ್ಸ್ಟ್ ಫ್ರೇಮ್ ಮಾಡಿಕೊಂಡು ಸೊ ನೆಕ್ಸ್ಟ್ ಇಲ್ಲಿಂದ ಒಂದು ಗೈಡ್ ಹಾಕ್ಕೊಂಡ್ರೆ ನಿಮ್ಗೊಂದು ಲೈನ್ ಬರುತ್ತೆ. ಓಕೆ, ಇವೆಂಚುಯಲಿ ನೀವು ಎರಡೂ ಒಂದೇ ಸಮ ಬರೋಂಗೆ ನೋಡ್ಕೋಬೋದು. ಸೊ ಇಲ್ಲಿ ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ಇಲ್ಲಿ ಕಂಟೆಂಟ್ ಬರುತ್ತೆ. ಇದು ಒನ್ ವೇ ಆಫ್ ಡೂಯಿಂಗು. ಇನ್ನೊಂದು ನೆಕ್ಸ್ಟ್ ಶೀಟಲ್ಲಿ ತೋರಿಸ್ತೀನಿ. ಆ್ಯಡ್ ಪೇಜ್ ಅಂದರೆ ನಂಗೆ ಇನ್ನೊಂದು ಪೇಜ್ ಬರುತ್ತೆ. ಸೊ ನಾನು ಏನು ಮಾಡ್ತೀನಿ ಅಂದರೆ Ctrl+X Ctrl+V. ಸೊ ಈಸಿ ಮೆಥಡ್ ಏನಪ್ಪ ಅಂದರೆ, ಇಲ್ಲಿ ನನಗೆ ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಕಂಟೆಂಟ್ 2 ಕಾಲಮ್ನಾರ್ಗೆ ಬರುತ್ತೆ. ನನಗೆ ಸ್ಪೇಸ್ ಎಷ್ಟು ಬೇಕು ಅದನ್ನು ಇಲ್ಲಿ ಕೊಡ್ತೀನಿ. 0.5 ಇಂಚಸ್ ಅಂತ ಕೊಟ್ಟರೆ ಇಲ್ಲಿ ನನಗೆ 2 ಕಾಲಮ್ ಮಧ್ಯೆ 0.5 ಇಂಚಸ್ ಸ್ಪೇಸ್ ಬರುತ್ತೆ. ಸೊ ನೀವು ಫಸ್ಟ್ ಮೆಥಡ್ ಆದರೂ ಫಾಲೋ ಮಾಡ್ಬೋದು, ಇಲ್ಲ ಈ ಮೆಥಡ್ ಆದರೂ ಫಾಲೋ ಮಾಡ್ಬೋದು. ಆ್ಯಡ್ ಎ ಲೈನ್ ಇನ್ ಬಿಟ್ವೀನ್ ಈಚ್ ಕಾಲಮ್ ಅಂದರೆ, ಸೊ ಲೈನ್ ಟೂಲ್ನ ತೊಗೊಂಡು 2 ಕಾಲಮ್ ಮಧ್ಯೆ ಶಿಫ್ಟ್ ಇಟ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಲೈನ್ ಬರುತ್ತೆ. ಅದೇ ರೀತಿ ಫಸ್ಟ್ ಒನ್ಗೂ ಅಷ್ಟೇ. ಸೊ ಫಸ್ಟ್ ಒನ್ಗೆ ಅಂದರೆ ಮಧ್ಯದಿಂದ ಶಿಫ್ಟ್ ಇಟ್ಕೊಂಡು ಡ್ರಾ ಮಾಡಬೇಕು. ಅಪ್ಲೈ ಡ್ರಾಪ್ ಕ್ಯಾಪ್ ಫಾರ್ 3 ಲೈನ್ಸ್ ಟು ದ ಫಸ್ಟ್ ಪ್ಯಾರಾಗ್ರಾಫ್ ಅಂತ ಇದೆ. ಸೊ ಏನು ಮಾಡ್ತೀವಿ ಅಂದರೆ, ಸೊ ನಾನು ಒಂದು ಲೆಟರ್ನ ತಗೊತೀನಿ, ಇಲ್ಲಿ ಡ್ರಾಪ್ ಕ್ಯಾಪ್ ಬರುತ್ತೆ 3 ಲೈನ್ಸ್. ಸ್ಪೆಲ್ ಆ್ಯಂಡ್ ಗ್ರಾಮರ್ ಚೆಕ್. ಸ್ಪೆಲ್ ಆ್ಯಂಡ್ ಗ್ರಾಮರ್ ಚೆಕ್ ಹೇಗೆ ಮಾಡ್ತೀವಿ ಅಂದರೆ, ಎಡಿಟಿಗೆ ಹೋಗಿ ಸ್ಪೆಲ್ಲಿಂಗಿಗೆ ಹೋಗಿ ಚೆಕ್ ಸ್ಪೆಲ್ಲಿಂಗ್ ಅಂತ ಕೊಡಬೇಕು. ಸೊ ಇಲ್ಲಿ ಅವಾಗ ಇರೋ ಆಪ್ಷನ್ಸ್ನ ತೋರಿಸುತ್ತೆ. ಟುಡೇಸ್ ಬೆನಿಫಿಟ್ಸ್, ಚೇಂಜ್, ಬೇಸಿಕಲಿ, ಈ ರೀತಿ ಪ್ರತಿಯೊಂದು ಚೇಂಜ್ ಕೊಡಬೇಕು. ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಚೇಂಜ್ ಮಾಡಿ ಡನ್ ಅಂದರೆ ಸ್ಪೆಲ್ ಚೆಕ್ ಆಯಿತು. ಫೈಂಡ್ ಟೆಕ್ಸ್ಟ್ ಡೈಲಿ ಆ್ಯಂಡ್ ರಿಪ್ಲೇಸ್ ವಿತ್ ಎವ್ರಿ ಡೇ. ಸೊ ಫೈಂಡ್ ರಿಪ್ಲೇಸ್ ಹೇಗೆ ಮಾಡ್ತೀವಿ, ಎಡಿಟ್ಗೆ ಹೋಗಿ ಇಲ್ಲಿ ಫೈಂಡ್ ಆ್ಯಂಡ್ ಚೇಂಜ್ ಹೋಗ್ಬಿಟ್ಟು ಸೊ ಏನು ಹುಡುಕಬೇಕು, ಡೈಲಿ. ಸೊ ಡೈಲಿನ ಹುಡುಕಿ ಏನಕ್ಕೆ ಚೇಂಜ್ ಮಾಡಬೇಕು, ಸೊ ಚೇಂಜ್ ಟು ಎವ್ರಿ ಡೇ. ಚೇಂಜ್ ಆಲ್ ಅಂದರೆ ಸೊ ಇವಾಗ ತೋರಿಸ್ತಿದೆ ಸರ್ಚ್ ಈಸ್ ಕಂಪ್ಲೀಟೆಡ್ ಫಾರ್ ರಿಪ್ಲೇಸ್ಮೆಂಟ್ ಮೇಡ್ ಅಂತ. ಓಕೆ, ಆಯಿತು. ನೆಕ್ಸ್ಟ್ ಒನ್ನು ಡ್ರಾ ಎ ರೆಕ್ಟ್ಯಾಂಗಲ್ ಫ್ರೇಮ್ ವಿತ್ ಟೆಕ್ಸ್ಟ್ ಡೈಲಿ ಎಕ್ಸರ್ಸೈಸಸ್ ಅಟ್ ದ ಎಂಡ್ ಆಫ್ ಅ ಡಾಕ್ಯುಮೆಂಟ್. ಸೊ ಜಸ್ಟ್ ಒಂದು ಫ್ರೇಮ್ನ ಹಾಕಕ್ಕೆ ಹೇಳ್ತಾರೆ ನಿಮಗೆ. ಇಲ್ಲಿ ಫ್ರೇಮ್ಸಲ್ಲಿ ನನಗೆ 3 ಟೈಪ್ಸ್ ಇದೆ. ಅವ್ರು ರೆಕ್ಟ್ಯಾಂಗಲ್ ಫ್ರೇಮ್ ಹೇಳಿದ್ದಾರೆ. ರೆಕ್ಟ್ಯಾಂಗಲ್ ಫ್ರೇಮ್ ಎತ್ಕೊಂಡು ಡ್ರ್ಯಾಗ್ ಮಾಡಿ ರೆಕ್ಟ್ಯಾಂಗಲ್ ಫ್ರೇಮ್ ಹಾಕಿ ಸೊ ಈ ರೀತಿ ಒಂದು ರೆಕ್ಟ್ಯಾಂಗಲ್ ಫ್ರೇಮ್ ಹಾಕ್ಕೊಂಡು ಟೀಲ್ ಟೂಲ್ ತೊಗೊಂಡು ಕ್ಲಿಕ್ ಮಾಡಿ ಇದರೊಳಗಡೆ ಕಂಟೆಂಟ್ ಟೈಪ್ ಮಾಡಬೇಕು, ಎಕ್ಸರ್ಸೈಸ್ ಡೈಲಿ. ಓಕೆ, ಸೊ ಇದು ಬೇಕಂದ್ರೆ ರಿಸೈಜ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಬಿಡಿ. ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಪ್ಲೇಸ್ ಮಾಡಿದ್ರೆ ಎಂಡ್ ಆಫ್ ಅ ಡಾಕ್ಯುಮೆಂಟ್ ಅಂತಾರೆ. ಇದನ್ನು ಕೆಳಗಡೆ ಡ್ರ್ಯಾಗ್ ಮಾಡಬೇಕು. ಸೊ ಇದನ್ನು ಬಾಟಮ್ ರೈಟ್ ಅಂತಾರೆ. ಸೊ ಕೆಳಗಡೆ ಡ್ರ್ಯಾಗ್ ಮಾಡಿದ್ರೆ ಇದು ಆಯಿತು. ಆ್ಯಡ್ ಹೆಡ್ಡರ್ಸ್ ಆ್ಯಂಡ್ ಫೂಟರ್. ಆ್ಯಡ್ ಹೆಡ್ಡರ್ಸ್ ಆ್ಯಂಡ್ ಫೂಟರ್ಸ್. ಹೆಡ್ಡರ್ ಬಂದ್ಬಿಟ್ಟು ಸ್ಟೇ ಫಿಟ್ಟು, ಫೂಟರ್ ಬಂದ್ಬಿಟ್ಟು ಪೇಜ್ ನಂಬರ್. ಹೇಗೆ ಆ್ಯಡ್ ಮಾಡ್ತೀವಿ, ಸೊ ಎ ಮಾಸ್ಟರ್ ಅಂತ ಇರುತ್ತಲ್ಲ ಇಲ್ಲಿಗೆ ಹೋಗಿ ಸೊ ಫಸ್ಟ್ ಪೇಜಿಗೆ ಬರಬೇಕಂದ್ರೆ ರೈಟ್ ಸೈಡ್ ಮಾಡಬೇಕು, ಸೆಕೆಂಡ್ ಪೇಜಿಗೆ ಬರಬೇಕಂದ್ರೆ ಲೆಫ್ಟ್ ಸೈಡ್ ಮಾಡಬೇಕು. ಸೊ ಅವ್ರು ಏನಂತ ಹೇಳ್ತಾರೆ, ಸ್ಟೇ ಫಿಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಡ್ರ್ಯಾಗ್ ಮಾಡಿ ಸ್ಟೇ ಫಿಟ್ ಅಂತ ಹಾಕ್ತೀನಿ. ಸೊ ಇಲ್ಲಿ ಪೇಜ್ ನಂಬರ್ ಬರಬೇಕಂದ್ರೆ ಜಸ್ಟ್ ಡ್ರ್ಯಾಗ್ ಮಾಡಿ. ಸೊ ಪೇಜ್ ನಂಬರ್ ಹೇಗೆ ಬರಬೇಕು ಆ ಸ್ಟೈಲ್ನ ಕೊಟ್ಕೊಳ್ಳಿ, ಲೈಕ್ ಪೇಜ್, ಆಯಿತಾ. ಸೊ ಟೈಪ್, ಇನ್ಸರ್ಟ್ ಸ್ಪೆಷಲ್ ಕ್ಯಾರೆಕ್ಟರ್, ಮಾರ್ಕರ್,
ಕರೆಂಟ್ ಪೇಜ್ ನಂಬರ್ ಅಂದರೆ ನನಗೆ ಆ ಪೇಜಿನ ನಂಬರ್ ಬರುತ್ತೆ. ಸೊ ಇದನ್ನು ಕಾಪಿ ಮಾಡಿಕೊಂಡು ಕಂಟ್ರೋಲ್ V ಅಂದರೆ ಪೇಸ್ಟ್ ಆಗುತ್ತೆ. ಅದನ್ನು ಈ ಸೈಡ್ ಪ್ಲೇಸ್ ಮಾಡಿದ್ರೆ ಅದು ಇನ್ನೊಂದು ಸೈಡ್ಗೂ ಬರುತ್ತೆ. ನೋಡಬೇಕಂದ್ರೆ ಜಸ್ಟ್ ಫಸ್ಟ್ ಪೇಜಿಗೆ ಹೋದರೆ ನೀವು ನೋಡ್ಬೋದು ಟೆಕ್ಸ್ಟ್ ಬಂದ್ಬಿಟ್ಟು ಸ್ಟೇ ಫಿಟ್ ಇದೆ. ಸೊ ಕೆಳಗಡೆ ಹೋದರೆ ಪೇಜ್ ನಂಬರ್ ಬಂದಿದೆ. ಸೊ ಪೇಜ್ ಕೊಟ್ಟು 1 ಅಂತ ಕೊಟ್ಟಿದ್ದೀನಿ. ಸೊ ಪೇಜ್ ನಂಬರ್ 1 ಬಂದಿದೆ. ಸೊ ಈ ರೀತಿ ಒಂದು ಇನ್ಡಿಸೈನ್ ಕ್ವಶನ್ನ ಮಾಡ್ತೀವಿ. ಸೊ ಇದರಲ್ಲಿ ಏನಾದ್ರು ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬೈ ಬಾಯ್, ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.